ಮರ ಕಡಿದ ಕಾರಣಕ್ಕಾಗಿ ಒಂದು ಕಡೆ ಪ್ರತಾಪ್ ಸಿಂಹ ಅವರ ಸಹೋದರ ಅವರ ಮೇಲೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಈ ನಡುವೆ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅದರ ಮೇಲೆ ಬರ್ತಾ ಇದೆ. ಈ ನಡುವೆ ಮಂಡ್ಯದಲ್ಲೂ ಕಾನೂನುಬಾಹಿರವಾಗಿ ಮರಕ್ಕೆ ಕೊಡಲಿ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರ ವಿರುದ್ಧ ಆರೋಪ ಕೇಳಿ ಬಂದಿದೆ. ಮಂಡ್ಯದ ಮಲ್ಲಿಗೆರೆಯಲ್ಲಿ ಮರಗಳ ಮಾರಣಹೋಮವಾಗಿದೆ. MLC ಮಧು ಜಿ ಮಾದೇಗೌಡ ಸೂಚನೆಯಂತೆ ಮರಕ್ಕೆ ಕೊಡಲಿ ಪೆಟ್ಟು ನೀಡಲಾಗ್ತಾ ಇದೆಯಂತೆ. 30-40 ವರ್ಷಗಳ ಹಳೆ ಮರಗಳ ಬುಡಕ್ಕೆ ಕೊಡಲಿ ಏಟನ್ನು ನೀಡಲಾಗಿದೆಯಂತೆ. ಗಾಂಧಿ ಗ್ರಾಮ ನಿರ್ಮಾಣಕ್ಕಾಗಿ ಮರಗಳ ಮಾರಣ ಹೋಮ, ಮರ ಕಡಿಯಲು ಅರಣ್ಯ ಇಲಾಖೆ ಅನುಮತಿ ನೀಡಿರಲಿಲ್ಲ. MLC ಸೂಚನೆ ಮೇರೆಗೆ ಮರ ಕಡಿಸಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ವಿರುದ್ಧ ಮಾತ್ರ FIR ದಾಖಲಿಸಿರೋ ಪೊಲೀಸರು. ಹೀಗಿದ್ರೂ ಮರ ಕಡಿಯಲು ಸೂಚನೆ ನೀಡಿದ ಮಧು ಜಿ ಮಾದೇಗೌಡರ ಸೂಚನೆಯಂತೆ ಮರ ಕಡಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಮಾತ್ರ FIR. ಮರ ಕಡಿಯಲು ಸೂಚನೆ ನೀಡಿದ ಮಧು ಜಿ ಮಾದೇಗೌಡ ಮೇಲೆ ಕೇಸ್ ಹಾಕದ ಅರಣ್ಯ ಇಲಾಖೆ ಅಧಿಕಾರಿಗಳು. ಗಾಂಧಿ ಗ್ರಾಮ ನಿರ್ಮಾಣಕ್ಕಾಗಿ ಇಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. ಈಗ ಮರ ಕಡಿಯಲು ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿರಲಿಲ್ಲ. ಆದರೂ MLC ಜಿ ಮಾದೇಗೌಡ ಮಾದೇಗೌಡರ ಮಗ ಮಧು ಜಿ ಮಾದೇಗೌಡ ಕೊಟ್ಟಂತಹ ಸೂಚನೆ ಮೇರೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮರ ಕಡಿಸಿದ್ದಾರಂತೆ. 30-40 ವರ್ಷಗಳ ಹಳೆಯ ಮರಗಳ ಬುಡಕ್ಕೆ ಕೊಡಲಿ ಏಟನ್ನು ಕೊಟ್ಟಿದ್ದಾರೆ. ಮರವನ್ನು ಕಟಾವು ಮಾಡಿಸಿದ್ದಾರೆ. ಗಾಂಧಿ ಗ್ರಾಮ ನಿರ್ಮಾಣಕ್ಕಾಗಿ ಮರ ಕಡಿಯಲು ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿರಲಿಲ್ಲ. ಆದರೆ MLC ಮಧು ಜಿ ಮಾದೇಗೌಡರು ಸೂಚನೆ ಕೊಟ್ಟರಂತೆ. ಹಾಗಾಗಿ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮರಗಳನ್ನು ಕಡಿಸಿದ್ರಂತೆ. ಈಗ ಮಧು ಜಿ ಮಾದೇಗೌಡ ಮಾತಾಡಿದ್ದಾರೆ, ಮೊದಲು ಕೇಳಿಸ್ಕೊಳ್ಳೋಣ ಏನು ಹೇಳ್ತಾ ಇದ್ದಾರೆ. ಅದರಲ್ಲಿ ಏನು ಅನುಮಾನ ಏನಿಲ್ಲ. ಇದು ನಮ್ಮ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂಥ ಜಮೀನು, ಇದು ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನು. ಮತ್ತು ಆ ಮರಗಳು ಆಲ್ರೆಡಿ ಬಿದ್ದೋಗುವಂಥ ಸ್ಟೇಜಲ್ಲಿ ಇರ್ತಾ ಇದ್ದು ಹಾಗಾಗಿ ಅದನ್ನು ನಾವು ಅರಣ್ಯ ಇಲಾಖೆಯವ್ರಿಗೆ ನಾವು ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದೀವಿ. ಅರಣ್ಯ ಇಲಾಖೆಯವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ. ಅವರು ಆ ಪ್ರೋಸೆಸ್ ಮಾಡಿರಲಿಲ್ಲ. ಪ್ರೋಸೆಸ್ ಮಾಡೋಕ್ಕಿಂತ ಮುಂಚಿತವಾಗಿ ಇದನ್ನು ರಿಮೂವ್ ಮಾಡಿ ನಾವು ಹೇಳಿದ್ವಿ. ಮರ ತೆಗಿಬೇಕು ಅಂತೇಳಿ ಸೂಚನೆ ನಾವು ಕೊಟ್ಟಿದ್ದೀವಿ. ಅದರಲ್ಲಿ ಏನು ಅನುಮಾನ ಏನಿಲ್ಲ. ಇದು ನಮ್ಮ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂಥ ಜಮೀನು, ಇದು ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನು. ಮತ್ತು ಆ ಮರಗಳು ಆಲ್ರೆಡಿ ಬಿದ್ದೋಗುವಂಥ ಸ್ಟೇಜಲ್ಲಿ ಇರ್ತಾ ಇದ್ದು ಹಾಗಾಗಿ ಓಕೆ, ಈಗ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ಆನಂದ್. ಸಾಧಾರಣವಾಗಿ ಕರ್ನಾಟಕದಲ್ಲಿ ಮರಗಳನ್ನು ಕಡಿಬೇಕು ಅಂತಂದರೆ ಅನುಮತಿಯನ್ನು ಪಡೆಯಬೇಕಾಗತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಇರುತ್ತೆ. ನನಗೆ ಕೇರಳದ ಬಗ್ಗೆ ಗೊತ್ತಿದೆ, ಯಾಕಂದರೆ ಅಲ್ಲಿ ಅನುಮತಿ ಬೇಕಾಗಿರೋದಿಲ್ಲ. ಅವರವ್ರ ಜಾಗದಲ್ಲಿದ್ದದ್ದು ಕಡಿದು ಮಾರಾಟ ಮಾಡ್ಬೋದು ಅಥವಾ ಉಪಯೋಗಿಸ್ಕೋಬೋದು, ಹೀಗೆಲ್ಲ ಇದೆ. ಕಾನೂನು ಏನು ಹೇಳುತ್ತೆ? ನಂಬರ್ 1, ಈಗ ಇವರು ಮಧು ಜಿ ಮಾದೇಗೌಡರಿಗೂ ತಲೆ ಇರುತ್ತಲ್ವ. ಈಗ ಅವರು ಹೋರಾಟಗಳಲ್ಲಿ, ಅವರ ತಂದೆ ಕೂಡ ಹೋರಾಟಗಳಲ್ಲಿ ಭಾಗಿಯಾಗಿದ್ದಂಥವ್ರು. ಈಗ ಇದು ಇಶ್ಯೂ ಆಗಿದ್ದು ಯಾಕೆ? ಜಯಪ್ರಕಾಶ್ ಶೆಟ್ಟಿ, ಮಂಡ್ಯ ತಾಲೂಕಿನ ಮಲ್ಲಿಗೆರೆ ಗ್ರಾಮದ ಬಳಿ ಸುಮಾರು 100ಕ್ಕೂ ಹೆಚ್ಚು ಎಕರೆ ರೇಷ್ಮೆ ಇಲಾಖೆಗೆ ಸೇರಿದ ಜಮೀನಿತ್ತು. ಆ ಜಮೀನಲ್ಲಿ ಗಾಂಧಿ ಸ್ಮಾರಕ ಟ್ರಸ್ಟ್ಗೆ ಗಾಂಧಿ ಗ್ರಾಮ ನಿರ್ಮಾಣಕ್ಕಾಗಿ 20 ಎಕರೆ ಬಿಟ್ಕೊಡ್ಲಾಗಿತ್ತು. ಈಗಾಗಲೇ 10 ಎಕರೆಯಲ್ಲಿ ಒಂದಷ್ಟು ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು 10 ಎಕರೆಯಲ್ಲಿ ಇನ್ನೂ ಅಂದರೆ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಆ ಜಾಗದಲ್ಲಿ ಮರಗಳಿದ್ದು ಸುಮಾರು 30-40 ವರ್ಷಗಳ ಹಳೆ ಮರಗಳು, ಬೃಹತ್ ಮರಗಳು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಮರಗಳಿದ್ದು ಆ ಮರಗಳನ್ನು ಏಕಾಏಕಿ ಕಟ್ ಮಾಡಿಸಿದ್ದಾರೆ. ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಅವರಿಗೆ ಸೂಚನೆ ನೀಡಿ ಮರಗಳನ್ನ ಕಟ್ ಮಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಹೋಗಿ ತಡೆದಿದ್ದಾರೆ. ಅಷ್ಟೊತ್ತಿಗಾಗಲೇ 19 ಮರಗಳನ್ನು ಕಡಿಸಿ ಅದರಲ್ಲೊಂದು 3/4 ಭಾಗ ಮರಗಳನ್ನು ಅಲ್ಲಿಂದ ಸಾಗಾಣಿಕೆ ಮಾಡಲಾಗಿತ್ತು. ಬಳಿಕ ಅಲ್ಲಿಗೆ ಬಂದಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಕ್ರಮವನ್ನು ತೆಗೆದುಕೊಂಡಿದ್ರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಮೇಲೆ FIR ಕೂಡ ದಾಖಲಾಗಿದೆ. ಆದರೆ ಸೂಚನೆ ನೀಡಿರುವ ಕಾಂಗ್ರೆಸ್ MLC ಮಧು ಜಿ ಮಾದೇಗೌಡರ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇನ್ನು ನಾನೇ ಸೂಚನೆ ನೀಡಿದ್ದೆ ಮರ
ಮರ ಕಡಿಯೋದಕ್ಕೆ ಅಂತ ಹೇಳಿ ಸ್ವತಃ ಮಧುಜಿ ಮಾದೇಗೌಡರೇ ಒಪ್ಕೊಂಡಿದ್ದಾರೆ. ಸೂಚನೆ ನೀಡಿದ್ರು ಕೂಡ ಈ ಥರದೊಂದು ಕ್ರಮವಾಗಿಲ್ಲ. ಜೊತೆಗೆ ಪ್ರತಾಪ್ ಸಿಂಹ ಅವರ ತಮ್ಮನ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು FIR ದಾಖಲು ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಮಧುಜಿ ಮಾದೇಗೌಡರ ವಿರುದ್ಧ ಕನಿಷ್ಠ ಒಂದು ಕೇಸ್ ಕೂಡ ದಾಖಲು ಮಾಡಿಲ್ಲ. ಎಲ್ಲ ಒಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ MLC ಅನ್ನೋ ಕಾರಣಕ್ಕಾಗಿ ಅವರನ್ನ ಕೈ ಬಿಟ್ರ ಅನ್ನೋದು ಒಂದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಆಕ್ಷೇಪಗಳಿಗೆ ಕಾರಣ ಆಗ್ತಾ ಇದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಮ್ಮ ಪಕ್ಷದ ಶಾಸಕರಾಗಿರುವಂಥ ಮಧುಜಿ ಮಾದೇಗೌಡರ ಸೂಚನೆ ಮೇರೆಗೆ ಅಲ್ಲಿ ಮರವನ್ನು ಕಟ್ಸಿದ್ದಾರೆ ಹೊರತು ಅವರೇ ಸ್ವತಃ ಹೋಗಿ ಕಟ್ಸಿಲ್ಲ. ಹಾಗಾಗಿ ಯಾರು ಸೂಚನೆ ಕೊಟ್ಟರು, ಯಾರ ಸೂಚನೆ ಮೇರೆಗೆ ಮರವನ್ನು ಕಡಿದ್ರು ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. FIR ಅನ್ನ ದಾಖಲು ಮಾಡಿದರೆ ಮುಂದೆ ನಾವು ತನಿಖೆ ಮುಂದುವರಿಸಿ ಏನಾಗುತ್ತೆ ಅನ್ನೋದನ್ನ ನೋಡ್ತೀವಿ ಅನ್ನೋದಷ್ಟೇ ಹೇಳ್ತಾ ಇರುವಂತದ್ದು. ಜಯಪ್ರಕಾಶ್, ಓಕೆ, ಒಂದು ಕಡೆ ಮಧುಜಿ ಮಾದೇಗೌಡರು ಸೂಚನೆ ಕೊಟ್ಟಿದ್ದಾರೆ ಅಂತ ಅವರು ಸ್ವತಃ ಹೇಳ್ತಾ ಇದ್ರು ಕೂಡ ಅವರ ವಿರುದ್ಧ ಕ್ರಮ ಇಲ್ಲ. ಮತ್ತೊಂದು ಕಡೆ FIR ಅಲ್ಲಿ ಪ್ರತಾಪ್ ಸಿಂಹ ಅವರ ಸಹೋದರ ಅವರ ಹೆಸರಿಲ್ಲ, ಆದರೂ ಕೂಡ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ. ಇದು ಏನಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಕಾರಣ ಏನು ಹೇಳುತ್ತೆ ಅಂತೇಳಿ. ಇನ್ನು ಬೆಳಗಾವಿಯಲ್ಲಿ ಭುಗಿಲೆದ್ದ ಕರವೇ ಪ್ರತಿಭಟನೆ, ಭಾಳ ದೊಡ್ಡ ಮಟ್ಟದಲ್ಲಿ ಕರವೇ ಪ್ರತಿಭಟನೆಯನ್ನು ಮಾಡ್ತಾ ಇದೆ.